Hi, India. I'm Mr. Nagaraj Kroplay, advocate, agriculturist, and artist. ಇಂಡಿಯಾ ಭಾರತ. ಇಂಡಿಯಾ ಅಂದರೆ ನರ ನರಗಳಲ್ಲಿ, ರಕ್ತಗಳಲ್ಲಿ, ಕಣಕಣದಲ್ಲಿ ಹಾರ್ಟ್ ಢಪ್ 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 ಅಂತ ಹೊಡೆಯುತ್ತೆ. ಹಾರ್ಟ್ ಏನು ಹೊಡೆಯುತ್ತೆ? ಪ್ರತಿಯೊಬ್ಬ ಭಾರತೀಯನಿಗೆ ಹಾರ್ಟು ಇಂಡಿಯಾ ಭಾರತ, ಇಂಡಿಯಾ ಭಾರತ, ಇಂಡಿಯಾ ಭಾರತ, ಇಂಡಿಯಾ ಭಾರತ ಅಂತ ಹೊಡಿತಿದೆ. ಢಪ್ 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 ಢಪ್, ಇಂಡಿಯಾ ಭಾರತ, ಇಂಡಿಯಾ ಭಾರತ. ಹಾಗೆ ಇಂಟಗ್ರೇಟೆಡ್ ದೇಶ ಭಾರತ. ಇಂಡಿಯಾ, ವಾಟ್ ಇಸ್ ದಿ ಲಾಂಗ್ ಫಾರ್ಮ್ ಆಫ್ ಇಂಡಿಯಾ? ಇಂಡಿಯಾದ ಲಾಂಗ್ ಫಾರ್ಮ್ ಏನು? ಇಂಡಿಯಾ, INDIA. I am. I means I am an Indian. N, I am a man of novelist. Novel. I am noble. Indian is one of the noble. N means noble. D, I am one of the democratic. India, one of the biggest, largest democratic country in the world. N, nobleness. D, democratic. I, integrity. I'm an integrated man. Integrity. I am a man of integrity. ಯೂನಿಟಿ, ಒಗ್ಗಟ್ಟು. ಭಾರತೀಯರು ಅಂದರೆ 140 ಕೋಟಿ ಜನ ಮುಷ್ಟಿ ಮಾಡಿ ಕಟ್ಟಿ ಹೊಡೆದ್ರೆ ಜಗತ್ತಿನಲ್ಲಿ ಒಂದು ರಾಷ್ಟ್ರಗಳು ಉಳಿದಿರಬಾರದು. ದ್ಯಾಟ್ ಈಸ್ ಇಂಟೆಗ್ರಿಟಿ. ಇಂಟೆಗ್ರಿಟಿ. INDIA. All are equal. All are equal in the India. INDIA. All, we, all Indians. All Indians, whether they are residing in the abroad or in the nation, or the businessmen, or the appointment service persons, they are private and public sectors, they are on the working, the Indians are working in the abroad. Netherlands, Switzerland, Israel, Palestine, Arab countries, Dubai, America, Russia, China. All Indians are working in the abroad, including the all Indians. That's called as equal. All are equal before the Constitution of India. India means I am an Indian, I am a noble person, I am a democratic person, I am an integrated person. All Indians are equality before laws. This is the long form of India, ಭಾರತ. ಕನ್ನಡ ಬರೆದವ್ರಿಗೆ ಹೇಳ್ತೀನಿ, ಐ ಅಂದರೆ ನಾನು, ಎನ್ ಅಂದರೆ ನೋಬಲ್ನೆಸ್. ನೋಬಲ್ನೆಸ್ ಅಂದರೆ ಶಾಂತಿ, ವಿಶ್ವ, ಶಾಂತಿ, ಸುವ್ಯವಸ್ಥೆ, ಅಹಿಂಸೆ, ಸತ್ಯ. ನೋಬಲ್ನೆಸ್ ಅಂದರೆ ಸತ್ಯ, ಶಾಂತಿ, ಅಹಿಂಸೆ. ಆ ರಾಷ್ಟ್ರ ಇದು ನೋಬಲ್ನೆಸ್ ಅಂದರೆ. ಡೆಮಾಕ್ರೆಟಿಕ್, ಪ್ರಜಾಪ್ರಭುತ್ವ. ಇಲ್ಲಿ ಪ್ರಜೆಗಳು ಆಳೋದಿಲ್ಲೇ. ಯಾವ ಮೋದಿನೂ ಅಲ್ಲ, ಇಂದಿರಾ ಗಾಂಧಿನೂ ಅಲ್ಲ, ಸಂಜಯ್ ಗಾಂಧಿನಲ್ಲ, ಮಂಜಯ್ ಗಾಂಧಿನಲ್ಲ, ಯಾರು ಇಲ್ಲಿಲ್ಲೇ. ಇಲ್ಲೆಲ್ಲ ಆಳೋರು ನಾವೇ. ನಾವು ದೊಡ್ಡವರು. ಮೋದಿ ಪ್ರಜೆಗಳಿಗೆ ಸೆಲ್ಯೂಟ್ ಹೊಡಿಬೇಕು. ಮೋದಿ ವಿಶ್ವಗುರು ಅಲ್ಲ. ಈ ಭಾರತೀಯರು 140 ಕೋಟಿ ಜನರು ವಿಶ್ವಕ್ಕೆ ಗುರುಗಳು. ಮೋದಿ ಒಬ್ಬನಲ್ಲ ಗುರು. We are 140 people are the Vishwa Gurus.
in the world. It is called as democracy, ಪ್ರಜಾಪ್ರಭುತ್ವ. ಇಂಟೆಗ್ರಿಟಿ, ಒಗ್ಗಟ್ಟು. INDI ಅಂದರೆ ಒಗ್ಗಟ್ಟು. ಆಲ್ ಆರ್ ಈಕ್ವಲ್, ಎಲ್ಲರೂ ಸಮಾನರು, ಎಕ್ಸೆಪ್ಟ್ ದಿ ಸಮ್ ರಿಸರ್ವೇಷನ್ಸ್ ಗಿವನ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್. ಸಂವಿಧಾನದಲ್ಲಿ ಕಲರ್ ಲೆಜಿಸ್ಲೇಷನ್ನು ಲೀಗಲ್ ಕ್ಲಾಸಿಫಿಕೇಶನ್ ಅಂತ ಮಾಡಿದ್ದಾರೆ. ಅದನ್ನು ಹೊರತುಪಡಿಸಿದರೆ ನಾವೆಲ್ಲರೂ ಸಮಾನರು. ದಿಸ್ ಈಸ್ ದಿ ಡೆಫಿನೇಷನ್ ಆಫ್ ದಿ ಇಂಡಿಯಾ. ದಿಸ್ ಈಸ್ ದಿ ಡೆಫಿನೇಷನ್ ಆಫ್ ಭಾರತ. I would like to say that I am an Indian. I am proud to say that I am an Indian. ಭಾರತದ ಮಣ್ಣಿನಲ್ಲಿ, ಅದು ಕರ್ನಾಟಕದ ಕನ್ನಡದ ಮಣ್ಣಿನಲ್ಲಿ, ಅದು ಈ ದಾವಣಗೆರೆ ಜಿಲ್ಲೆಯಲ್ಲಿ ಉಕ್ಕಡಗಾತ್ರಿಯ ಶ್ರೀ ಕರಿಬಸವೇಶ್ವರ ಲಿಂಗವನ್ನು ಪೂಜೆ ಮಾಡತಕ್ಕಂಥ ಆ ಕ್ಷೇತ್ರದಲ್ಲಿ ಹುಟ್ಟಿರುವಂಥ, ತುಂಗಭದ್ರಾ ನದಿಯಲ್ಲಿ ಈಜಿ ದಡವನ್ನು ಸೇರಿದಂಥ, ಏನು ಹೈಸ್ಕೂಲ್ 8ರಿಂದ SLC ವರೆಗೆ 3 ವರ್ಷ ಬರಿಗಾಲಿನಿಂದ ನಡೆದು ಕಾಲಲ್ಲಿ ರಕ್ತ ಬರೆದರೂ ಸಹಿತ ಬಿಡದೆ ಓದಿ ಕ್ಲಾಸಿನಲ್ಲಿ ಮೆರಿಟ್ನಲ್ಲಿ ಪಾಸಾದಂಥ, SSLC ಪಾಸಾದಂಥ ಸ್ಟೂಡೆಂಟ್ ನಾನು. ಆದ್ದರಿಂದ ಈ ಉಕ್ಕಡಗಾತ್ರಿ, ಭಾರತ ದೇಶದ ಉಕ್ಕಡಗಾತ್ರಿ ಮಣ್ಣಿನಲ್ಲಿ ಹುಟ್ಟಿ ಆ ತುಂಗಭದ್ರಾ ನದಿಯಲ್ಲಿ ಈಜಾಡಿದಂಥ ನನ್ನ ಈ ಪವಿತ್ರವಾದ ದೇಹ, ಈ ದೇಹವನ್ನು ಅರ್ಪಿಸೋದು ಈ ಭಾರತ ದೇಶೀಯ ಭಾರತ ಮಾತೆಯ ಪಾದಕ್ಕೆ. ಜೈ ಹಿಂದ್, ಜೈ ಕರ್ನಾಟಕ. ಮಿಸ್ಟರ್ ನಾಗರಾಜ್ ಕುಡುಪ್ಲೆ, an advocate, artist and an agriculturist. ಜೈ ಹಿಂದ್, ಜೈ ಕರ್ನಾಟಕ, ಜೈ ಉಕ್ಕಡಗಾತ್ರಿ.